ಚೀಟಿನ ತೆಗ್ಸ್ಕೊಬಿಟ್ಟು ನೀನು ಸಾಲನ ಮಾಡಿಸ್ಬಿಟ್ಟು ನೀನು ಎಲ್ಗೋಯ್ತಾ ನೀನು ಎಲ್ಗೋಯ್ತಾ ಅಂತ ಕೇಳೋದು ನೀನು. ಓ ಸಾಲನ ತೀರ್ಸ್ಬೇಕಾಯ್ತು ಓಡೋಯ್ತಾ ನೀನು ಕದ್ದು ಓಡೋಯ್ತಾ ಇದೆಯಾ ನೀನು? ಹಾಂ ತೀರ್ಸ್ಬಿಟ್ಟು ಹೋಗು ನೀನು. ಮತ್ತೊಂದು ಕರ್ಕ ಬಂದ್ಬಿಟ್ಟು ನಾನು ಸಾಲ ಮಾಡಿಸ್ಬಿಟ್ಟು ಹೋಗಲಂತೆ. ನನಗೇನು ಹಣೆ ಬರ ಬಂದಿಲ್ಲ ಸಾಲ ತೀರ್ಸಕ್ಕೆ. ಹಣೆ ಬರ ನನಗೆ ಚೀಟ್ ಬಂದಿದ್ದದ. ನಾನು ಬೇಕು ಅಂತಂದ್ರೆ ನೀನೇ ಕೊಡ್ಬೇಕು ನನಗೆ ದುಡ್ಡು ಕಾಸನೆಲ್ಲನೂ. ಏಯ್ ಬಟ್ಟೆಗಳನ್ನ ತೆಗ್ದು ಬಿಸಾಕು ನೀನು. ಏನು ಮಾಡಕ್ಕೆ ಮಾಡಿ ಕಡಿತೀನಿ ಬಟ್ಟೆಗಳ ಕೊಡಿ ನನಗೆ. ಹೊಸ ಟಾಪ್ಗಳು ಒಂದು ಬಿಲ್ಲ ಎಲ್ಲನೂ ಹಳೆ ಮಾಡಿ ಕೊಟ್ಟವಳೆ. ಕೊಡು ನನ್ನ ಬಟ್ಟೆ. ನನಗೇನು ಗೊತ್ತು ಚೆನ್ನಾಗಿ ಮಾತಾಡ್ತಿದ್ದಿ ಬಿಡು ನೀನುವೇ. ನನಗೇನು ಗೊತ್ತು ನಿನ್ನ ಬಟ್ಟೆ ಯಾವಳು ಇಟ್ಕೊಂಡಿದ್ದಾಳು. ನಿನ್ನ ಬಟ್ಟೆನ ಕಣ್ಣಲ್ಲಿ ನೋಡ್ಲಕ್ಕ ಹೋಗು. ಮುಚ್ಕೊಂಡು ಕೊಟ್ಟು ಸರಿ ಆಯ್ತು. ನೀನು ಹತ್ತು ಜೊತೆ ನಾನು ಟಾಪ್ ಕೊಟ್ಟಿನಿ. ಟಾಪ್ನ ಕೊಡು ನೀನು. ಪ್ಯಾಂಟ್ ನೀನು ಮಡಿಕೋ. ನನ್ನ ಟಾಪ್ಗಳು ಹೊಸ ಟಾಪ್ಗಳು ಕೊಟ್ಟು ಸರಿ ಆಯ್ತು. ಏನು ತಿಳ್ಕೊಂಡಿದ್ದೀನಿ ತಿರ್ಪೇವಳು ಅನ್ಕೊಂಡಿದ್ಯಾ? ಎಲ್ಲ ಬಟ್ಟೆ ಹೊರಗಿರೋ ಬಟ್ಟೆಗಳು ತುಂಬಿದ್ದೀರ ನಿನ್ನ ಬ್ಯಾಗ್ಗೆ ನೀನು. ಓಹೋ ಏನು ಮನೆ ಒಳಗೆ ಬರೋಕಿಲ್ಲ ತಗಿ ಓಡೈಕಲ್ಲ ಅಂತ ಅನ್ಕೊಬಿಟ್ಟಿದ್ದೇನೋ. ನೋಡು ಒಂದು ಮಾತು ಹೇಳ್ತೀನಿ ತಿಳ್ಕೊಬಿಡು. ನಿಮ್ಮಿಬ್ಬರಿಗೆ ನಿಮ್ಮ 3 ಜನಕ್ಕೆ ಮಾತ್ರ ಒಳ್ಳೇದಂತ ಯಾವತ್ತೂ ಐಕಿಲ್ಲ. ಮೋಸ್ಕರ್ರು ಮನೆ ಹಾಳ್ರು ನೀವೆಲ್ಲವ. ನೋಡಮ್ಮ ನಿನಗಂತೂ ಒಳ್ಳೇದೇ ಐಕಿಲ್ಲ ಕಣಮ್ಮ ನಿನಗೆ. ಅಯ್ಯೋ ಏನವ ನಿನ್ನ ಭಾಗ್ಯಲಕ್ಷ್ಮಿ ಅಲ್ಲಿಂದ ಒತ್ಕೊ ಬಂದ್ಬಿಟ್ಟಿದೆ. ಅದನ್ನ ಮಡಿಕ ಹುಣ್ತಾ ಇದ್ದೆ ನಾನು. ಈಗ ನಂಗೆ ಒಳ್ಳೇದೈಕಿಲ್ಲ ಅಲ್ವಾ? ಹೋ ನೀನು ಹೇಳ್ತಿ ಬೆಂಕಿ ಯಾಕ ಹೋಗು. ಹೋಗ್ತಾರೆ ನೋಡ್ಕೊಂಡು ಹೋಗು. ಅದನ್ನ ನಿನ್ನ ಮುಂದೆ ನಿಂತ್ಕೊಳಕ್ಕೆ ಬಂದಿಲ್ಲ ಕಣಮ್ಮ. ನಿಂತ್ಕೊಳಕ್ಕೆ ಬಂದಿಲ್ಲ. ನಿಂಗೆ ಸರಿಯಾದ ಕೆಲಸ ಮಾಡ್ತೀನಿ ನೋಡ್ಕೊಂಡು. ಬಾರಿಸ್ಬಿಡ್ತೀನಿ ನೀನಾ. ನಮ್ಮ ಅವ್ನು ಮಾತಾಡ್ತಾರೆ ನೀನು. ಬಡ್ಡಿ ಹೋಗ್ಬೇಕು ಅನ್ಕೊಂಡಿದ್ದೆ ಹೋಗ್ತಾರು ನೀನು ಅಷ್ಟೇ. ಯಾರ ಮುಂದೆ ತೋರ್ಸಕ್ ಬರ್ತಿದ್ದೀನಿ ನೀನು ಪೌರುಸವ? ಇದು ಯಾರು ಕೇಳೋರು ನಿಂತಿಲ್ಲ ಸರಿಯಾ? ನಾನು ಹೋಗ್ಲಿ ಅಂತ ಗಂಡನಿಗೆ ಮರ್ಯಾದೆ ಕೊಡ್ಬೇಕಂತ ಕೊಡ್ತಾ ಬಂದೆ. ಇನ್ನು ಮುಂದೆ ನಿನಗೆ ಏನು ಮಾಡ್ತೀನಿ ನೋಡ್ಕೊ ಬೇವರ್ಸಿ. ನಾನು ಇವತ್ತಿಗೆ ನಾನು ನಿನ್ನ ಪಾಲನ ಸತ್ತೋದೆ. ನಾನು ನೋಡೋದಾಗಲಿ ಮಾಡೋಕ್ಕಾಗಲಿ ಬಂದುಬಿಟ್ರೆ ಮಾತ್ರ ನಿನಗೆ ಏನು ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಹೋಗು ನಿನ್ನಂತ ಗುಡ್ಸಟ್ಟಿ ಯಾರು ನೋಡೋರು? ಮಾತಾಡುವೆ ನಾಚಿಕೆ ಬರ್ದಾನೆ. ಹೂ ನೀನು ಅಂತೇಳ ಗಂಟೆ ತಾನೆ ನೀನು ಬಿಟ್ಬಿಟ್ಟು ಬಂದವಳು ನೀನು. ನಿಮ್ಮ ಅವ್ವಪ್ಪನ ಮೋಸ ಮಾಡ್ಬಿಟ್ಟು. ಬಂದೆ ನಾನು ಮೋಸ ಮಾಡ್ಬಿಟ್ಟು ನಿನ್ನಂತ ಬೇವರ್ಸಿ ಜೊತೆ ಹಾಕೊಂಡಿದ್ನಲ್ಲ. ಇನ್ನೇನು ಮಾಡನೆ ಈಗೆಲ್ಲ ಅರ್ಥ ಆಯ್ತಲ್ಲ ಹೆಂಗಿರ್ಬೇಕು ಏನು ಅಂತ ನಿನ್ನಂತ ಕಚಡಗಳ ಜೊತೆಗೆ. ಓ ಯಾರ ಬರೀ ಹೇಳಿದಾರೇನೋ ನನಗಿಂತ ದೊಡ್ಡ ಶ್ರೀಮಂತ ಸಿಕ್ಬಿಟ್ಟವನ ನಿನಗೆ. ಅದಕ್ಕೆ ಉಚ್ಕತಾ ಇದೆಯಲ್ವ ನೀನು? ಅದಕ್ಕೆ ಉಚ್ಕತಾ ಇದ್ದಿ. ನನಗಿಂತ ಶ್ರೀಮಂತ ಸಿಕ್ಬಿಟ್ಟವನ ನಿನಗೆ. ನಾನೇಕೀಗ ನಾನು ಸಾಲ ಮಾಡ್ಬಿಟ್ಟಿನಿ ಸೋಲ ಮಾಡ್ಬಿಟ್ಟಿನಿ. ನನ್ನ ತಂಗಿಯರನ್ನೆಲ್ಲ ಕರ್ಕೊಬಂದ್ಬಿಟ್ಟಿನಿ. ನಮ್ಮ ಅವ್ವನ ಕರ್ಕೊಬಂದ್ಬಿಟ್ಟಿನಿ. ಅವ್ರಿಗೆ ಮಾಡೋದಾಯ್ತದೆ ನಿನ್ಗೇನು ಮಾಡೋಕ್ಕಾಗಿಲ್ವಲ್ಲ. ಅದಕ್ಕೆ ಹೆಂಗೋ ಪ್ಯಾಟ್ರಿಗೆ ಹೋಯ್ತಿದ್ದಲ್ಲ ಯಾವನ್ನ ದುಡ್ಡಿರೋ ಜೊತೆ ಹಾಕೊಬಿಟ್ಟಿದ್ದಿ. ಅದಕ್ಕೆ ಅವ್ನು ಹೇಳ್ಬಿಟ್ಟು ನಿನ್ನ ಯಾವ್ದಾರ ಒಂದು ತೀಟ್ಲೆ ತಗೊಂಡು ಜಗಳಕ್ಕೆ ಬಂದ್ಬಿಡು ನಾನಿಬ್ರು ಮಜಾ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟವನೆ. ಅದಕ್ಕೆ ಹೋಯ್ತಿದ್ದೆ ಗುಡ್ಸಟ್ಟಿ ನೀನು. ನಿನ್ನೆ ಅಲ್ಲಿ ಕತ್ತರಿಸ್ಬಿಡ್ತೀನಿ ನಾನು. ನನ್ನ ಬಗ್ಗೆ ನೀನು ಮಾತಾಡಿದ್ರೆ ಲೋಪರು ಏನು ಮಾತಾಡ್ತಿರೋದು ಲೋಪರು ನೀನು. ಹಂಗೆ ಹೊತ್ತ ಕುಡಿದ್ಬಿಡ್ತೀನಿ ನಾನು. ಇನ್ನೂ ನೀನು ನೋಡಿಲ್ಲ ಪಾರ್ವತಿ ಅಂತ ನೋಡಿದ್ದೀನಿ. ಇನ್ನೊಂದು ಮಕ್ಕ ನೋಡಿಲ್ಲ ನೀನು. ಓ ನೀನು ಕಲ ಗುಡ್ಸಟ್ಟಿ ಮಗ. ನಿಮ್ಮವ್ವ ಕಲ ಗುಡ್ಸಟ್ಟಿ. ನಿಮ್ಮವ್ವ ಕಲ ಸೂಳೆ. ನಮ್ಮವ್ವಲ್ಲ ನಿಮ್ಮವ್ವ ಕಲ ಜಾಡ್ಮಲ್ಲಿ. ನನ್ನ ಹೆಂಗಂದ್ಯಾ? ಸೌತಿ ಕಿತ್ತೋಸ್ ಸೌತಿ ಗುಡ್ಸಟ್ಟ ಸೌತಿ. ನಿಮ್ಮ ಮಗ ಹಾಳಾಗ ನೀನು ಹೇಗೆ ಬೆಂಕಿ ಹಾಕ. ನನ್ನ ಮಗನಿಗೆ ಬೋದಿಯಮ್ಮಿ ನೀನು. ತುಳ್ದಾಕ್ಬಿಡ್ತೀನಿ ತುಳ್ದು ಸಾಯಿಸ್ಬಿಟ್ಟು ಜೈಲಿಗೆ ಹೊಂಟೋಗ್ಬಿಡ್ತೀನಿ ನಾನು. ಜಾಸ್ತಿ ಮಾತಾಡಿದ್ರು ನೀನು. ಯಾರ ಗುಡ್ಸಟ್ಟಿ ಅನ್ನೋದು? ನಿಮ್ಮವ್ವ ಗುಡ್ಸಟ್ಟಿ. ನಿಮ್ಮ ಅಪ್ಪ ಗುಡ್ಸಟ್ಟ. ನಿಮ್ಮವ್ವ ಕಿತ್ತೋದ್ ಮುಂಡೆ. ನಿಮ್ಮವ್ವ ಮಾನ್ಗೆಟ್ಟು ಮುಂಡೆ ನೋಡ್ತಾ ನಿಂತಿದ್ಯಲ್ಲ ಮನೆಯಿಂದ ತಳ್ಳ ಇರೋ ಇಲ್ಲೇ ಗುಂಡಿ ಹೂತ್ ಬಿಡ್ತೀನಿ. ಯಾರು ಹೂತದ್ ನೀನು? ಯಾರು ನೂತಿ? ನಿಮ್ಮ ಮಗ ಹಾಳಾಗ. ನೀನೇನು ಗಣಸಲ್ವ ನೀನು? ಅಷ್ಟಾಗ ಬೋಯ್ದ್ರು ಬಯಸ್ಕೊತ ನಿಂತಿದ್ಯಲ್ಲ ಮನೆಯಿಂದ ಕಕ್ಕಣ ನಿಂತವನೇ ಕೇಳಿಸ್ಕೊಂಡು. ನಿಮ್ಮ ಅಪ್ಪನ ಟೇ ಇದು. ನಿಮ್ಮ ಅಪ್ಪ ಸಂಪಾದನೆ ಮಾಡಿದಾನ ಇಲ್ಲ ನಿಮ್ಮ ಅವ್ವ ಸಂಪಾದನೆ ಮಾಡಿದಾನ ಇಲ್ಲ ನಿಮ್ಮ ಅಣ್ಣ ಸಂಪಾದನೆ ಮಾಡಿದಾನ? ಬಾಡಿಗೆ ಅಡ್ವಾನ್ಸ್ ಕೊಡೋಕ್ಕೆ ನನ್ನ ದುಡ್ಡು ಕೊಟ್ಟಿರೋದು ಬಿಸಾಕೋ. ಮಾತಾಡಬೇಡ ನೀನು. ಏನು ಮಾತಾಡ್ತಾ ಇದ್ದೀನಿ ನೀನು? ನಾಟಕ ಆಡ್ಕೊಂಡು ನೀನು ಮನೆ ಸಂಸಾರ ಹಾಳು ಮಾಡ್ಬಿಟ್ಟಿಲ್ಲ ನೀನು. ಏನು ಹಾಳು ಮಾಡಿಲ್ಲ ನೀನು. ನೆಟ್ಟನೇರು ಇರಕ್ಕಾಗದಾನೆ ಗಂಡನ್ ಬಿಟ್ಟು ಓಡ್ತಿರೋಳು ನೀನು. ಅಣ್ಣ ಹೇಳಂಗೆ ಯಾವನ್ನ ನೋಡ್ಕೊಂಡಿದೀಯೇನೋ ಅದಕ್ಕೆ ಜಾಡ್ಸು ಅದ್ಬಿಡ್ತೀನಿ ನಿನ್ಗೆ. ಹಲ್ಲೆಲ್ಲ ಹೊಟ್ಟೆ ಹೊಡಿಕೊಬಿಡ್ಬೇಕು ಹೊಡೆದ್ರೆ. ಏನು ಮಾತಾಡ್ತಾ ಇದ್ದೀ ಅಂತ? ನಿಮ್ಮಂಗೆ ಗುಡ್ಸಟ್ಟಿ ನಾಟಕ ಆಡ್ತಾರೆ ಅಂತ ಅನ್ಕೊಂಡಿದ್ದೀಯಾ? ಗುಡ್ಸಟ್ಟಿ ನಾಟಕವ ಸರಿಯಾದ ಕೆಲಸ ಮಾಡ್ಬಿಡ್ತೀನಿ. ನಿಮ್ಗೆಲ್ಲ ಅಂತಾರೆ ಅಂತ ನಮ್ಮ ಅಣ್ಣದಿರಿಗೆ ಒಂಚೂರು ಕಿವಿಗೆ ಬಿದ್ರೆ ನಿಮ್ಮನ್ನ ಹಂಗೆ ಕತ್ತರಿಸಾಕ್ತಾ ಹೋಗ್ಲಿ ಅಂತ ಸುಮ್ಮನೆ ಇದ್ದೀನಿ. ಅದಕ್ಕೇನೋ ಗೊತ್ತಾಯ್ತಾ? ನೀವು ಅನ್ಕೊಂಡಿದ್ದೀರಿ ನಾನು ಕೇಳೋರಿಲ್ಲ ಅನ್ಕೊಂಡಿದ್ದೀರಿ. ಅವ್ರ ಹತ್ರಕ್ಕೆ ಹೋಗಿ ನಾನು ಕಷ್ಟ ಸುಖ ಹೇಳ್ಕೊಂಡ್ರೆ ನಿಮ್ಮನ್ನ ಹುಟ್ನಿಲ್ಲ ಹುಟ್ನಿಲ್ಲ ಅಂತ. ಅಯ್ಯೋ ಏನು ನಿಮ್ಮ ಅಣ್ಣ ಕಂಡ್ರೆ ಭಯ ಕಣಪ್ಪ. ಭಯ ನನಗೆ ಭಯ ಆಯ್ತಿದೆ. ಲೋ ನನಗೆ ನಡ್ಕು ಉಟ್ಕೊಬಿಡ್ತಲ್ಲ. ಅವ್ರ ಅಣ್ಣದಿರಿ ಹೆಸರು ಹೇಳ್ದಾಕ ನನಗೆ ನಡ್ಕು ಉಟ್ಕೊಬಿಡ್ತು. ಏನಪ್ಪ ಮಾಡನೆ ನಡ್ಕು ಉಟ್ಕೊಬಿಡ್ತಲ್ಲ. ಅವ್ರೇನು ದೀರೋ ಸುರ ಗುಡ್ಸಟ್ಟಿರು ಕಲ. ಅವರು ಗುಡ್ಸಟ್ಟಿರು ನಿನ್ನ ಸರಿಯಾಗಿ ಬೆಳೆಸಿದ್ರೆ ಅವಳು. ನೀನು ಯಾಕೆ ಇಲ್ಲಿ ಬರಿವೆ? ಇಲ್ಲಿ ಬಂದ್ಬಿಟ್ಟು ಯಾಕೆ ಬಾಯ್ ಬಿಡುವೆ ನೀನು? ಗುಡ್ಸಟ್ಟಿ ಮಗಳೇ ಹೋಗು ಕೆಮ್ಮೆ ಮಾಡು ಹೋಗು. ನಿಮ್ಮ ಏತಿ ಬೆಂಕಿ ಯಾಕ ನಿಮ್ಮ ಚಪ್ಪಲಿ ತಗೊಂಡು ಹೊಡ್ರು ಮನ ಮರಿದಿಲ್ಲ ನಿಮಗೆ. ನಿಮ್ಮ ಜೊತೆ ಎಂತ ಮಾತಾ? ಸಾಲ ತೀರ್ಸ್ಬಿಟ್ಟು ಹೋಗು ನೀನು. ಸಾಲ ತೀರ್ಸ್ಬಿಟ್ಟು ಹೋದ್ರೆ ಸರಿ ಆಯ್ತು ನೀನ. ಇಲ್ಲ ಅಂದ್ರೆ ನಾ ಸುಮ್ಮನೆ ಆಯ್ತಿಲ್ಲ. ಏನು ಮಾಡ್ಕೊಂಡಿ ನೀನು? ಯಾವ ಸಾಲವಂತ? ಯಾವ ಸಾಲ ಅಂತ ಗೊತ್ತೇ ಇಲ್ಲ ನನಗೆ. ಯಾವ ಸಾಲ? ಬಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಅದು ಯಾವ ಸಾಲ ಹೇಳು ಬಾ. ಬರೀಲಿ ಏನವ ಭಾರಿ ಜೋರಗಳೇ ಟೇಸ್ಟ್ ಕಿಸನ್ ಅಂತ ಸುಮ್ಕುತ್ಕವ. ಸುಮ್ಮನಿರು ಬಾಯ್ ಮುಚ್ಕೊಂಡು ನೀನು. ಸುಮ್ಮನೆ ಹೋಯ್ತಾಳೆ ಅನ್ಬೇಡಿ. ಟೇಷನ್ ಕಂಪ್ಲೇಂಟ್ ಕೊಟ್ಟೆ ಹೋಯ್ತೀನಿ. ವರದಕ್ಷಿಣೆ ಕಿರ್ಕುಳ ಕೊಡ್ತಾರೆ ಇವರು ಅಂತ ಹೇಳ್ಬಿಟ್ಟೆ ಹೋಯ್ತೀನಿ ನಾನು. ನೀವನ್ನ ಬುಟ್ ಕಿಟ್ ಕೊಡಕ್ಕಿಲ್ಲ. ನಿಮ್ಮ 3 ಜನ ತಪ್ಪಿಸ್ಕೊಂಡಂತ ಮಜಾ ಮಾಡಂಗಿಲ್ಲ ನೀವು. ಏನು ಮಾಡಿ ಅಂತ ಏನು ಮಾಡಿ ಹೊಡ್ಬಿಟ್ಟಿಯಾ? ಪೊಲೀಸರು ಹೊಡ್ಸ್ಬಿಟ್ಟಿಯಾ? ಯಾಕೆ ಹೊಡ್ದಿ ಅಂತ ನೀನು ಅವನ್ವೇ ನನ್ನ ತಂಗಿನ ನೋಡ್ಕೊಂಡು ನಡೆದ್ರೆ ಓಡ್ತಿರೋ ನೀನು. ತಾನೇ ಹೋಗ್ಬಿಟ್ಟು ತಾನೇ ಚಾಡಿ ಹೇಳ್ಬಿಟ್ಟಿಯಾ? ನಡಿ ನಾನು ಹೇಳ್ತೀನಿ ಕತೆ ನಡಿ. ಮದುವೆ ಮೊದಲು ಗಂಡು ನೋಡಿ ನೀನು ಮದುವೆ ಇತ್ತು. ಮದುವೆ ಬಿಟ್ಬಿಟ್ಟು ಚಿನ್ನಪ್ಪನೆಲ್ಲ ಓಡ್ಕೊಂಡು ನನ್ನ ಜೊತೆಗೆ ಓಡ್ಬಂದ್ಬಿಟ್ಟು ನನ್ನ ಜೊತೆಗೆ ಇದ್ಬಿಟ್ಟು ಈಗ ಅದು ಯಾವನ್ನ ನೋಡ್ಕೊಂಡು ಯಾವನ್ಸ್ಕೊ ಹೋಯ್ತಾಳೆ ಅಂತ ನಾನು ಹೇಳ್ತೀನಿ. ರವಿನಾ ನ್ಯಾಲಿಗೆ ಕತ್ತರಿಸ್ಬಿಡ್ತೀನಿ. ಇನ್ನೊಂದ್ಸರಿ ನೀ ಮಾತಾ ಅಂದ್ರೆ ನೀನು ಕತ್ತರಿಸ್ಬಿಡ್ತೀನಿ.
ಮಾತ್ರ ನಾನು ಕೋಪ ತುಸ್ಬೇಡ ನನ್ಗೆ. ತರ್ಸ್ಲಿಕತೆ ಹೋಗು ನೋಡ್ಕೊಂಡು ನಿನ್ ಬಾಳಟ ಹೆಂಗಾಯ್ತದೆ ಅಂತ. ಲೋ ನನ್ನ ಬಾಳಟ ಹೆಂಗಾರೇ ಆಗ್ಲಿ ಏನಾರೇ ಆಗ್ಲಿ ನಿನ್ಗೂ ನನಗೂ ಸಂಬಂಧ ಇಲ್ಲ ಅಂದ್ರೆ ನನ್ನ ಸುದ್ದಿ ನಿನ್ಗೆ ಯಾಕೆ ಅಂತ ಅಂತಿರೋದು. ಕೊಡಿ ನನ್ನ ಬಟ್ಟೆಗಳನ್ನ ನಾನು ಒಂದು ಬಟ್ಟೆನ ಬಿಡಬೇಡಿ. ಕಮ್ಮಿ ಬಿಸಾಕೋ ಕಮ್ಮಿ ಯಾವ ಬಟ್ಟೆ ಇದಾವು ಇಲ್ಲಿದಾವ ಅಲ್ಲಿ ಬಟ್ಟೆ ಅಂತಿದೆಯಲ್ಲ ಬಟ್ಟೆನೂ ಇಲ್ಲ ಏನೂ ಇಲ್ಲ. ನನ್ನ ಹೆಸರು ಯಾಕಂದ್ರೆ ಹಾಳಾಗೋಗಿ ಯಾಕೆ ಕೊಟ್ಟೋಗಿ. ಓ ಏನೋ ಹೋಯ್ತಾವಳವ ಏನೋ ಮಾಡೋದು. ಈಗ ಸಾಲ ಬೇರೆ ಜಾಸ್ತಿ ಆಗದೆ ಹೆಂಗೋ ಕೆಳಗಿಸು ಕಳಿಸ್ಬಿಟ್ಟು ಹೆಂಗಾರೆ ಮಾಡಕೈತಂದ್ರೆ ಹಿಂಗ್ ಮಾಡ್ಬಿಟ್ಲವ. ಸುಮ್ ಕೂತ್ಕೋ ಅದ್ಯಾಕೆ ಇಲ್ಲಿಗೆ ಬತ್ತಾಳಕತ್ತೆ ಸುಮ್ ಕೂತ್ಕಲ್ಲ. ಏನು ಯಾರ್ಟಿಗೆ ಅಂತ ಓದೋಳು ಯಾರು ಸಿಕ್ಕೊಂಡು ಇಸ್ಕೊಂಡರು ಸುಮ್ಕಿರ್ಲಾ ಬತ್ತಾಳಕತ್ತೆ ಸಂದೊತ್ತಾಗ ಸುಮ್ಕಿರಪ್ಪ. ಅಯ್ಯಯ್ಯ ಇವಳು ಹೋಗಳ ಇದ್ರೆ ರಾತ್ರಿನೇ ಹೋಗ್ಬೇಕು. ಇಷ್ಟೊತ್ತು ಕೊಟ್ಟ ಇರಲ್ಲ ಬೆಳಗಾನ ಈಜ್ ಕೂತಿದ್ಲು ಅಂದಮೇಲೆ ಏನು ಮಾಡೋಳು ಹೋಗ್ಬೇಕು ತಾನೆ. ಯಾಕೆ ಹೋಗ್ನಿಲ್ಲ ಯಾರೂ ಇಲ್ಲ ಅತ್ತೆ ಹೋಗ್ನಿಲ್ಲ. ಮನೆಗೆ ಹೋದಳು ಅಂತ ಅವಳು ಇಸ್ಕೊಂಡಳ ಕುತ್ಕೋ ಅವಳು ಗಣ್ಣುವೆ ಕುಡ್ಕ ಅವಳು ಇಸ್ಕೊಂಡಳ ಅವಳು ಇಸ್ಕೊಳಕಿಲ್ಲ. ಇವಳು ಒಯ್ಗೂ ಬಿಲ್ಲಾಕ ಸುಮ್ಕಿರ್ಲ ಎಲ್ಲೋ ಅಲ್ಲಿ ನಿಂತಿರ್ತಾಳೆ. ಆಮೇಲೆ ಅವಳೆ ಬರ್ತಾಳೆ ಬಟ್ಟೆ ಕೊಡು ಅನ್ನೋ ಜ್ಞಾಪನ ಬರ್ನಿಲ್ವ ನಿನ್ಗೆ. ಅವಳು ಎಲ್ಲಿ ಹೋಗಲ್ಲ ಅಂತ ಎಲ್ಲಿ ಹೋಗ್ಲಾಕತ್ತೀರಪ್ಪ. ಯಾಕಂದ್ರೆ ಬಡ್ಡಿ ಹೆಂಗೆ ಕೈ ಕೊಟ್ಬಿಟ್ಲವ ಹೆಂಗೆ ಕೈ ಕೊಟ್ಬಿಟ್ಲು. ಈ ಬಡ್ಡಿ ಅವಳೆ ಅಂದ್ಬಿಟ್ಟು ನಾನು ಬೇರೆ ಸಾಲ ಸೂಲ ಮಾಡಿಬಿಟ್ಟೆ. ಹೆಂಗವ ತೀರ್ಸ್ಬೇಕೀಗ ಸಾಲದವ್ರ ಕಾಟ ಬೇರೆ ಆಗ ಜಾಸ್ತಿ ಆಗ್ಬಿಟ್ಟದೆ. ಏನೋ ಮಾಡೋದು. ಸುಮ್ಕಿರಪ್ಪ ಎದ್ರುಕಬೇಡ ನಾನಿಲ್ವಾ ಯಾಕೆ ಎದ್ರುಕಡಿಯೇ ಊರಲ್ಲಿ ಕಾಳ್ಪಳೆ ಹೋಯ್ತಿದೆ ಇಲ್ಲಿ ಮನೆಗಿನ ಕೆಲಸಕ್ಕೆ ಹೋಯ್ತೀನಿ. ಸುಮ್ಕಿರು ಯಾಕೆ ತಲೆ ಕೆಡ್ಸ್ಕೊಂಡು ನಾನಿಲ್ವಾ ಸುಮ್ಕಿರು ಏನಾರೇ ಮಾಡ್ತೀನಂತೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಹಂಗಲ್ಲಕನವ ಪಾಪ ನಿನ್ನೆ ಹೆಂಗವ ಕೆಲಸ ಕಳ್ಸೋದು ಇಲ್ಲ ಹೆಂಗಾರ ಆಯ್ತದಂತೆ ಸುಮ್ ಕೂತ್ಕೋ ಬತ್ತಾಳಕತ್ತೆ. ನೀನೇನು ಚಿನ್ನ ಅಂತ ಅಡಿವೆ ಪಾ ನಾನೀಗ ಕೊನೆ ಮಾತು ಹೇಳ್ತಾವ್ನಿ. ಅಂದ ಚಂದ ನೋಡ್ಕೊಂಡು ಮದುವೆ ಆಗೋ ಪರಿಸ್ಥಿತಿ ಎಲ್ಲ ಇಷ್ಟೇ ಗೊತ್ತಾ. ದುಡ್ಡಿರೋ ಗಂಟ ಸಕ್ಕರೆ ಸೀರಾ ಕಟ್ತಾನೆ ಈರಾಗಳು ನಡಗಳೆಲ್ಲ ಮುಟ್ತವೆ. ಹಂಗೆ ಸೀರಾ ಗಂಟ ಇದ್ಲು. ಈಗ ನಿಂತ ದುಡ್ಡು ಕಾಸು ಇದ್ದಂಗೆ ಸಾಲ ಒಂದ್ಕಿಂತ ಹಾದ ನೀನು ಈಗ ಓಡೋದು ಹಂಗೆ ಕಣಪ್ಪ. ಹಂಗೆ ಹಕ್ಕಿ ಹೇಳೋದು ತಗ್ಗಿ ಬಗ್ಗಿ ನಡಿಬೇಕು ಕಿರಿಯರ್ ಮಾತಾ ಕೇಳಬೇಕು ಅಂತ ಹೇಳೋದು. ಇನ್ನೇನು ಮಾಡೋಕ್ಕೆ ಯಾರು ಗಂಟೆಗಳು ಹೇಳೋದು ಇದ್ಕೇಕಲ್ಲ. ಈಗಲೂ ನೀನು ಎದುರುಗಳಂಥದ್ದು ಏನೂ ಇಲ್ಲ. ಎದುರುಕೊಳಕ್ಕೆ ಹೋಗಬೇಡ ನೀನು ತಲೆ ಕೆಡ್ಸ್ಕೋಬೇಡ ಸುಮ್ಕಿರಪ್ಪ. ಹೆಂಗೋ ಆಯ್ತದೆ ಸುಮ್ಕಿರು. ಅವಳು ಎಲ್ಲೂ ಹೋಗಲಕ್ಕ ಸುಮ್ಕಿರ್ಲ ನನಗೆ ಗೊತ್ತಿಲ್ವಲ್ಲ ಎಲ್ಗೂ ಹೋದಲ್ಲ ಅವಳು ಎಲ್ಗೂ ಒಯ್ಕಿರಕತ್ತೆ. ಹೋಗೋಳಾಗಿದ್ರೆ ರಾತ್ರಿನೂ ಕೂಡೋಗಳು ಆ ಪಟ್ಟಿ ಮಳೆಯಲ್ಲಿ ನೆನ್ಕೊಂಡು ಕೂತಿರೋಳು. ಈಗ ಎಲ್ಲಿಗೆ ಹೋದ್ರು ಅಂತ ಅನ್ಕೊಂಡಿದ್ದಿ ಒಯ್ಕ್ಲೇರು ಅಲ್ಲಕನವ ಬಡ್ಡಿ ನನ್ನೇ ತಿರ್ಕೊಂಡು ಮಾತಾಡ್ತಾಳೆ. ನನಗೆ ಯಾಕೆ ತರಿಸ್ತೀನಿ ಅಂತಳಲ್ಲವ. ಏನು ನಾನು ಇರ್ತಿ ಅಂತ ತಲೆ ಮೇಲೆ ಕುಣಿಸ್ಕೊಂಡ. ಇವತ್ತು ನಿನ್ಗೆ ಹುಚ್ಚ ಹೋಯ್ತಾನೆ ಬುಟ್ಟಾಳ ಹುಚ್ಚ ಹುಯ್ತಾಳಕಲ್ಲ ನಾನು ಇರ್ತಿ ಅಂತ ಅಲ್ಲಕಲ್ಲ. ನೀನೆಂತ ನನ್ನ ಹಾಟ್ ಕಳ್ಪುರ್ಬಾ ನಿನಗಾರದು ಹೆಂಗೆ ಬುದ್ಧಿ ಬತ್ಲ. ಅಪ್ಪ ಅವನ್ನ ಸಾಕಿ ಸುಲಿಯೋರನ್ನ ಬಿಟ್ಬಿಟ್ಟು ಬಂದವಳಲ್ಲ ನಿನ್ನ ಜೊತೆಗೆ ಎಷ್ಟು ದಿನ ಇರ್ತಾಳೆ ಅಂದ್ಬಿಟ್ಟು ನೀನು ಅವಳ ಗುಸಟಿ ಕಟ್ಕೊಬಂದ. ಮದುವೆ ಆಗಿ ಇನ್ನೇನು ಮದುವೆ ಆಗಿ ಇನ್ನೊಬ್ಬರ ಮನೆಗೆ ಬಾಟ ಮಾಡಬೇಕು ಅಂತೇಳಿ ಅವಳು ನಿನ್ನ ಜೊತೆ ಓಡ್ ಬಂದವಳೆ ಅಂದಾಗ ನೀನು ತಿಳಿದು ನೋಡ್ಬೇಕಿತ್ತು ಕಲ್ಲ. ಈಗ ಗೊತ್ತಾಯ್ತಾ ಈಗ ಜನಗಳು ಹುಸಿ ಆಡ್ಕೊಂಡಾರ ನಮ್ಮನ್ನ ಊರಲ್ಲಿ ಕಾಲಿಡಾಕದ ಮಗದ ಅವಳ ಗಂಟೆ ಹಾಕೊಂಡು ಹೋದಂತೆ ಅವಳು ಯಾರು ಕೊಡೋದ್ಲಂತೆ ಅಂದರೆ ನಮ್ಗೆ ಹೌಮಾನ ಅಲ್ವಾ ನಮಗೆ. ನಾನೇ ಸರಿಯಾದ ಕೆಲಸ ಮಾಡಿ ಕುಣಿಸ್ಬಿಡೋನು ಬೇಡ. ಅಕ್ಕಪಕ್ಕ ಜನಗಳು ಸರಿ ಇಲ್ಲ ಇಲ್ಲಿ. ಆಮೇಲೆ ನಮ್ಮ ಮೇಲೆ ಹೇಳಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿಬಿಟ್ರಿ ಏನು ಮಾಡೋದು ಅಂದ್ಬಿಟ್ಟು ತಡ್ಕೊಂಡಿವ್ನಿ ಗೊತ್ತಾ. ಇಲ್ಲಾಂದ್ರೆ ನಾನೇ ಕತ್ ನುಳ್ಸ್ಬಿಡೋನು. ಊರಲ್ಲಾಗಿದ್ರೆ ನುಳ್ದ್ಬಿಟ್ಟು ಅವಳೆಯ ನೇತಕೊಂಡವಳೆ ಅಂದ್ಬಿಟ್ಟು ಊರಿಗೆಲ್ಲ ಪುಚ್ಚರು ಮಾಡಿಬಿಟ್ಟು ಸುಮ್ಮನೆ ಗುಟ್ಟಾಗಿದ್ಬಿಡೋನು ಗೊತ್ತಾ. ಇಲ್ಲ ಗಂಟ ಬಚಾವಾಗವಳೆ ದಿನ ಹೆಚ್ಚು ಕಡಿಮೆ ಮಾಡೋದು ಮಾಡ್ತೀನಿ ನಾನು ಮಾಡ್ತೀನಿ ಕಲ. ನನ್ನ ಮಗಳ ಜೀವನ ಹಾಳು ಮಾಡಿದವನು ನನ್ನ ಮಗಂದ ನಾನು ಬಿಟ್ಟಾನ ಬಿಡಿಕ್ಲಕಲ್ಲ ಏನಾರೇ ಆಗಲಿ ಪಾಪ ಅವ್ರ ಮನೆಗೆ ಹೋಗಿಳು ಮನೆ ಹಾಳು ಮಾಡಿಬಿಡೋಳು. ಏನೋ ಅವ್ರ ಮನಸ್ಸು ಹತ್ರ ಆಗಿದ್ದು ಹೋದ್ರು ಹೋಗ್ಲಿ ಬಚಾವಾಗೋದ್ರು. ಈ ಗುಸಟ್ಟಿ ಕಟ್ಕೊಂಡು ಉದ್ದಾರ ಆದದ ಇಲ್ಲ ಕಲ ಯಾವನ್ನೂ ನೋಡ್ಕೊಂಬಿಟ್ಟೊಳಕಲ್ಲ. ಅಷ್ಟು ಸುಲಭವಾಗಿ ಯಾರು ಸಪೋರ್ಟ್ ಇದ್ದಾನೆ ಅವಳು ಮನೆಯಿಂದ ಆಚೆ ಹೋಗವಳೆ ಅಂದರೆ ಅವಳು ಯಾರನ್ನ ನೋಡ್ಕೊಂಡವಳಕಲ್ಲ. ಕರೆಕ್ಟಾಗಿ ನನ್ನ ಮನ್ಸು ಹೇಳ್ತಾಳೆ ಕಲ ನನ್ನ ಮನ್ಸು ಹೇಳ್ತಾರೆ ಯಾವ್ರನ್ನೋ ನೋಡ್ಕೊಂಡವಳೆ. ನನ್ನ ಮಗ ನನ್ನ ಹಾಟ್ಕಳ ಕಳಮುರ್ಬ ಆ ಗುಸಟ್ ನನ್ನ ಹಾಟ್ಕಳ ಬರೇಳವನೆ ಜಗಳ ಪಗಳ ಹಾಡ್ಕೊಂಡು ಬಾ ನೀನು ಅಂತ ಹೇಳ್ಬಿಟ್ಟವನೆ. ಅವನು ನಿನ್ನ ಅತ್ತೆ ಅವಳೆ ನಾದ್ನೇರು ಯಾಕೆ ಮಾಡಬೇಕು ಎಲ್ಲ ನಿನ್ನ ಕೈಲಿ ಮಾಡಿಸ್ಬೇಕಾಯ್ತದೆ ಅಂತ ಹೇಳ್ಬಿಟ್ಟವ್ರೆ. ಅದನ್ನ ನೋಡಿ ಇವಳು ಒಂದು ಸಮಯ ನೋಡಿ ಪರಾರಿಯದ್ದು ಅಷ್ಟೇ ನವ ಕರೆಕ್ಟ್ ಹೋಬ ಹುಸಿ ಫೋನಲ್ಲಿ ಮಾತಾಡ್ತಿಲ್ಲ ಕಣವ. ವಾ ನೀನು ಅತ್ತಗಿತಾಗ ಹೋಯ್ತಿದ್ದಲ್ಲ ಆಗ ಬಿಸಿ ಗುಸ ಅಂತ ಮಾತಾಡೋದು ಕಣವ. ಮಾತಾಡೋದು ಪವಿ ಅನ್ಬಿಡೋದು ಕಣವ. ಗುಡ್ಸಟ್ಟಿಂದು ಅರ್ಥ ಆ ಗುಡ್ಸಟ್ಟಿನ ಯಾರು ಗುಡ್ಸಟ್ಟಿ ಅವಳು ಪ್ಯಾಟ್ರಿ ಕರ್ಕ ಹೋಯ್ತು ನಮ್ಬಿಟ್ಟು ಕಟ್ಕ ಹೋಯ್ತಿದ್ಲು. ಅವಳನ್ನ ಯಾರು ಗುಡ್ಸಟ್ಟಿ ಅವಳು ಗಂಡಲ್ಲೇ ಬಿಟ್ಬಿಟ್ಟು ನಿಂತಾನೆ ಕುಡ್ಕು ನನ್ನ ಮಗ ಕೂಮು ನನ್ನ ಮಗ ಮಾನಗೆಟ್ ನನ್ನ ಮಗ ಬಿಟ್ಬಿಟ್ಟು ನಿಂತುಬಿಟ್ಟವನೇ. ನನ್ನ ಮಗ ಧೀರ ಸೂರ ನನ್ನ ಮಗ ಸರ್ದಾರ ನನ್ನ ಮಗ ಕೇಳಕ್ಕೆ ಹೋಗಿತ್ತು ಹಿಂಗೆ ಬಾಳಾಟ. ಅವ್ರು ಏನು ಮಾಡಿದ್ರು ಏನು ಬಿಟ್ಟಿದ್ರು ಸರಿ ಅನ್ಕೊಂಡು ಹೋದ್ರೆ ಜೀವನ ನಡೀತದೆ. ಸರಿ ಇಲ್ಲ ಅಂದ್ಬಿಟ್ಟು ನನ್ನ ಮಗನ ಬಾಳಾಟದಂಗೆ ಆಯ್ತಾ ನೋಡ್ಕೊಂಡ ಎದುರ್ಕೊಬೇಡ ಕಣ್ಕಂದ. ನಾನು ಇವನಿಕನಪ್ಪ ಈ ಸೊಸಿಲಮ್ಮ ಅವಳೆ ಯಾಕೆ ಮಾವನ ಮಗಳಿಲ್ವಾ ಬೇಕು ಅಂದ್ರೆ ಈಗಲೇ ಮದುವೆ ಐತಳಕಲ್ಲ. ಏನು ಬೇಡ ಒಂದಷ್ಟು ಕೊನೆ ಕಟ್ಬಿಟ್ರು ಆ ಹೆಣ್ಣು ಪಾದವೇ ಗತಿ ಪತಿಯೇ ಧರ್ಮ ಅನ್ಕೊಂಡು ಮದುವೆ ಆಗ್ಬಿಡ್ತದೆ. ಈಗಲೂ ಹೂವನ್ನು ಸುಮ್ ಕೂತ್ಕೋ ತಲೆ ಕೆಡ್ಸ್ಬೇಡ. ನಾನೇ ಒಂಥರ ಯೋಚನೆ ಮಾಡಿದ್ರೆ ನೀನೇ ಒಂಥರ ಯೋಚನೆ ಮಾಡಿ ಹಿಂಗೆ ಕಲ ಧೈರ್ಯ ಕಳ್ಕೊಬಿಟ್ಟು ನನ್ನ ಮಗ ಏನೋ ಮಾರ್ಗಿಡ್ಕೊಬಿಟ್ಟು ಅನ್ನೋದು ಅಂದೆ. ಅದು ತಪ್ಪ ತಲೆ ಕೆಡಿಸ್ಬೇಡ ಸುಮ್ಮನೆ ಕುತ್ಕೊಬ ನೀನು. ಏನು ತಲೆ ಕೆಡಿಸ್ತಾರೆ ಕಣಪ್ಪ. ಯಾವ ಧೈರ್ಯದ ಮೇಲೆ ಹೊಡೋದು ಅವ್ವ ಹೇಳಂಗೆ ಯಾರ ನೋಡ್ಬಿಟ್ಕೊಂಡಿದ್ದಾಳ. ಸುಮ್ಮನೆ ಹಂಗೆಲ್ಲ ಅನ್ಬಿಡ್ದು. ಅವ್ವ ನೇ ಯಂಗ್ನೇ ಕತೆ ಉತ್ಪತ್ತಿ ಮಾಡ್ತಿದ್ರಿ ನೀನು ಅವ್ವ. ನಿನ್ನ ನಿಜವಾಗ್ಲೂ ನಿನ್ನ ಕತೆ ಒಂದು ಪಿಕ್ಚರ್ನೇ ಮಾಡ್ಬೋದಾಗಿತ್ತು ಕಣೆ ಅವ್ವ. ಯಂಗ್ನೇ ಅವ್ವ ಕತೆ ಕಟ್ಬಿಟ್ಟೆ ನೀನು. ಕತೆ
ಈ ಸುಶೀಲಮ್ಮ ಅಂದ್ರೆ ಸುಲಭ ಅನ್ಕೊಂಡಿದ್ದಲ್ಲ. ಈ ಸುಶೀಲಮ್ಮ ಇಲ್ಲಿ ಕಾಲಿಡ್ಬೇಕು ಅಂದ್ರೆ ಈ ದಿನಕ್ಕೋಸ್ಕರ ಕಾಯ್ತಾ ಇದೆ ಗೊತ್ತಾ. ನಾನು ಈ ದಿನಕ್ಕೋಸ್ಕರ ಕಾಯ್ತಿದ್ದೆ. ಈಗ ನೋಡು ನಾ ಓಡಿಸಿದ್ರೆ ನಮ್ಮ ಅವ್ವ ಸರಿ ಇಲ್ಲ. ನಾನು ಈಗ ಅವಳಿಗೆ ಹೆಂಗ್ ಹೊಡೆದ್ಲು. ಕಣಪ್ಪ ಹೆಂಗ ತುಲ್ಕ್ತಲ್ಲ ಪೀಡೆ. ನಾನು ನೀನು ಆರಾಮಾಗಿರೋದ ಕಣವ. ಏನೂ ಇಲ್ಲ, ಹೆಂಗೋ ಸಾಲ ಫಲ ಮಾಡಿಸಿ ನನ್ನ ಮಗಳಿಗೆ ಒಂದು ಮದುವೆ ಮಾಡಿ ಕಳಿಸ್ಬಿಟ್ರೆ ನಾನು ನೇಮ್ದಾಗ ನಮ್ಮ ಊರ್ಕೊಂಡು ಹೋಗ್ತೀನಿ. ಏನಾರೇ ಆಗೋಗ್ಲಿ. ಇನ್ನೇನಂದಿ ಅವ್ರ ಮಗಳು ಜಾನಕಿ ಅವಳಲ್ಲ, ಅವಳು ತಂದು ಮದುವೆ ಮಾಡ್ಬಿಡೋದ. ಮದುವೆ ಮಾಡಿಬಿಟ್ಟು ನೀನು ಒಂದು ಮದುವೆ ಆಗ್ಬಿಡು, ಇಬ್ಬರು ಸಂಸಾರ ಸರಿ ಆಯ್ತದೆ. ಇನ್ನು ನಾನು ನನ್ನ ಮಗನ ನೋಡ್ಕೊಂಡು ನಿನ್ನ ನೋಡ್ಕೊಂಡು ನಿಮ್ದು ಯಾಕೆ ಪ್ರಾಣ ಬಿಟ್ಬಿಡ್ತೀನಿ. ಓ ಪಾಪಕ್ಕನವ ನೀನು. ಹಣ್ಣನ್ನ ನನ್ನ ಎಷ್ಟು ಆಸೆ ಮಾಡ್ತಿದ್ದಿ, ಅವ್ಳು ಬಂದ್ಬಿಟ್ಟು ನಮ್ಮ ಆಸೆನ ನಿರಾಸೆ ಮಾಡ್ಬಿಟ್ಟಿದ್ಲು ಅಲ್ವವ. ಗೊತ್ತಾಯ್ತಲ್ಲ ಅವಳಿಗೆ. ಈಗ ಹೋಗಿ ಸಾಯ್ಲಿ ಬಿಡು ಯಾಕನವ. ಹೆಂಗ ತೊಳ್ಗುದ್ಲು ಇನ್ನು ಬರೋಕಿಲ್ಲ ಅಲ್ವವ ಅವಳು. ಬಂದ್ರು ಬರ್ಲಿ ಅಣ್ಣ ಸೇರ್ಸ್ಕೊಂಡನ ಅವಳನ್ನ ಸೇರಿಸ್ಕೊಳಕ್ಕಿಲ್ಲ ನನ್ನ ಮಗನಿಗೆ ಬೇಜಾರಾಗ್ಬಿಟ್ಟದೆ. ಯಾಕೆ ಹೇಳು, ಯಾರ ಕಟ್ಕೊಬೋದು ಅಂತ ಹೆಂಗಿಗಾರಿ ಮಾಡಿಬಿಡು ಸುಮ್ಕಿರು. ಅದಕ್ಕೇನಂತೆ ಡೈಲಿಯ ಹೇಳೋದು ಅವ್ರಂತಿದ್ರು ಇವ್ರಂತಿದ್ರು ಕಲ್ಲ, ಅಲ್ಲಿ ನಿಂತಿದ್ರು ಇಲ್ಲಿ ನಿಂತಿದ್ರು ಅಂತ ಹೇಳೋದು ಅಷ್ಟೇ. ಹೊರಗಂಟೆ ಏನೇನಾರು ತುಂಬ ತಲೆಗೆ ಸರಿ ಕೊನವ. ಹೆಂಗೋ ಸದ್ಯ ಓದ್ಲಲ್ಲ ಅವ ಅಡುಗೆ ಏನು ಮಾಡನೆ ಕೆಲಸ ಮಾಡವ. ಮತ್ತೆ ಒಂದು 4 kg ಬಾರ್ ತಗೊಂಡು ಬಂದ್ಬಿಡು. ಚಿಕನ್ ಪುಡಿ ಹಾಕ್ಬಿಟ್ಟು ಮಾಡ್ಬಿಡ್ತೀನಿ ಕಣವ. ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ಯಲ್ಲ ನೀನು, ಮಾಡ್ಬಿಡು ಹೋಗು. ಇಷ್ಟೇನು ಬರೀಕಿಲ್ಲ ಅಂತ ನಾಟಕ ಆಡ್ದೆ. ನಿಂಗೆ ಬತ್ತಾನೆ ಅಡುಗೆ ಹೋಗಿ ಮಾಡ್ಬಿಡು. ಇನ್ನ ಬಂದಾಗ ಹಚ್ಕಟ್ಟಾಗ ಅಟ್ಕಿ ಕೊಡು, ಬಿಸಿ ಬಿಸಿ ಮುದ್ದೆ ತೆಗ್ದಿಕ್ಕು. ಅಣ್ಣನಿಗೆ ನಿನ್ನ ಪ್ರೀತಿ ಹುಟ್ಟಬೇಕು. ನನ್ನ ತಂಗಿಗೋಸ್ಕರ ನಾನು ಜೀವನ ಕೊಡ್ತೀನಿ ಅನ್ನೋಕ್ಕೆ ತ್ಯಾಗ ಮಾಡಕ್ಕೆ ನಿಂತು ರೆಡಿಯಾಗಿರ್ಬೇಕು. ಹಂಗೆ ನೋಡ್ಕೋಬೇಕು ನೀನು ಅಣ್ಣ. ನಾಳೆಯಿಂದ ನೋಡ್ಕೊ ಹೆಂಗೆ ನೋಡ್ಕೊತೀನಿ ಅಂತ. ಸರಿ ಕಣವ. ಎಲ್ಗೂ ಹೋಗ್ಲಿ ನಾನೀಗ, ಏನು ಮಾಡಲಿ, ಎಲ್ಗೂ ಹೋಗ್ಲಿ. ಕಟ್ಕ ಬಂದು ಮೋಸ ಮಾಡಿಬಿಟ್ಟ ನನಗೆ. ಅವನು ಮತ್ತೆ ಹಂಗೆ ಮತ್ತೆ ಕಟ್ಕೊಂಡು ದ್ರೋಹ ಮಾಡಿಬಿಟ್ಟ ನನಗೆ. ನಾನು ಎಲ್ಲೂ ಹೋಗ್ಲಿ ಸತ್ತು ಸರಿ, ಮಾತ್ರ ಅವನ ಮನೆಗೆ ಮಾತ್ರ ನಾನು ಹೋಯ್ತಿಲ್ಲ. ಏನು ಮಾಡೋದೀಗ? ಮುಂದುವರಿಯುವುದು. ನೋಡ್ರಪ್ಪ ನೋಡಿ ಪಾರ್ವತಿ ಯಾವ ಥರ ಪರಿಸ್ಥಿತಿ ಬಂದ್ಲು ಅಂತ ನೋಡಿ. ಹಂಗೆ ರಾಣಿ ಹೆಂಗೆ ಬಂದು ಹೆಂಗಾಗೋಯ್ತಾವ್ನಿ. ನಾನು ಎಲ್ಗೂ ಹೋಗ್ಬೇಕು, ಏನು ಮಾಡಬೇಕು ಅಂತ ದಾರಿನೇ ತೋರ್ತಾ ಇಲ್ಲ ಕಣಪ್ಪ. ಬಂದು ಬಸ್ ಹತ್ತು ಕೂತೀವ್ನಿ, ಎಲ್ಗೂ ಹೋಗ್ಬೇಕು ಏನು ಅಂತ ನನಗೆ ಏನು ಗೊತ್ತಿಲ್ಲ. ನಾನು ಏನು ಮಾಡಲಿ? ಇಲ್ಲ ಗಂಡನ ಮನೆಗೆ ಹೋಗಕ್ಕೂ ವೈಕಿಲ್ಲ, ಇಲ್ಲ ಅಪ್ಪನ ಮನೆಗೆ ಹೋಗಕ್ಕೂ ವೈಕಿಲ್ಲ. ಇಲ್ಲಾಂದ್ರೆ ಎಲ್ಲಿ ಬದುಕಲಿ, ಎಲ್ಲಿ ಬಾಳಲಿ? ನಾನು ನನ್ನ ಜೀವನನೇ ಇಷ್ಟ. ಇಲ್ಲಾಂದ್ರೆ ಕಣ್ಣು ಮುಚ್ಕೊಂಡು ಶಿವ ಅಂತ ಎತ್ತಗರೆ ಕೆರೆಯ ಬಾವಿಯ ನೋಡ್ಕೊಬಿಡೋಣ. ಏನು ಅರ್ಥ ಇದೆಯಲ್ಲ. ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.